ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಬ್ಯಾಕ್ ನೆಕ್ ಡಿಸೈನ್ನ ತಿಳಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಕ್ಯಾನ್ವಾಸ್ನ ಹಾಕ್ಕೊಂಡು ಲೈನಿಂಗ್ಗೆ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಎರಡು ಕಡೆ ಲೈನಿಂಗ್ಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇವಾಗ ಫಸ್ಟು ಕ್ಯಾನ್ವಾಸ್ನ ಮುಂಭಾಗದಲ್ಲಿ ಅಟ್ಯಾಚ್ ಮಾಡಿಕೊಂಡು ಆನಂತರ ಸೈಡ್ಗೂ ಒಂದು ಹೊಲಿಗೆನ ಹಾಕ್ಕೊಳ್ತೀನಿ. ನೀವು ಬೇಕಿದ್ದರೆ ಇದನ್ನು ಐರನ್ ಮಾಡಿಕೊಂಡ್ರೂ ನಡೆಯುತ್ತೆ, ಈ ಹೊಲಿಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಗುಂಡ್ಪಿನ್ ಹಾಕ್ಕೊಂಡು ಕರೆಕ್ಟ್ ಮಾಡಿಕೊಂಡು ಕ್ಯಾನ್ವಾಸ್ನ ಆನಂತರ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಇವಾಗ ಸೈಡ್ಗೂ ಸ್ಟಿಚ್ ಹಾಕಾಯಿತು. ಆನಂತರ ಗುಂಡ್ಪಿನ್ನ ತೆಗೆದು ನೋಡಿ, ನಾನಿಲ್ಲಿ 6 ಟೈಯಿಂಗ್ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದು 3 ಮೂತಿಗಳೇನಿದೆ ಅಂದರೆ ಕರು ಶೇಪ್ ಏನಿದೆ ಅಲ್ಲಿಗೆ ನಾನು 6 ಟೈಯಿಂಗ್ ದಾರನೂ ಅಟ್ಯಾಚ್ ಮಾಡ್ಕೊಳ್ತೀನಿ. ರಫ್ ಹೊಡ್ಕೊಂಡು ನೀಟಾಗಿ ರಫ್ ಹೊಡ್ಕೊಂಡು ಸೇರಿಸ್ಕೊಳ್ತೀನಿ. ಕ್ಯಾನ್ವಾಸ್ ಹಾಕಿದ್ವಲ್ಲ ಅದ್ರ ಹಿಂಭಾಗಕ್ಕೆ ಇದನ್ನು ಹಾಕ್ಕೋಬೇಕು. ನೋಡಿ 6 ಕಡೆನೂ ದಾರನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಆನಂತರ ಬಾಡಿ ಪೀಸ್ ಸೀದಾದ ಮೇಲೆ ನಾವು ದಾರ ಹಾಕ್ಕೊಂಡಿರೋದು ಬರೋ ಥರ ಇಟ್ಟು ಕ್ಯಾನ್ವಾಸು ಮೇಲ್ಭಾಗಕ್ಕೆ ಬರಬೇಕು, ಆ ರೀತಿ ಇಟ್ಟು ಗುಂಡ್ಪಿನ್ನ ಹಾಕ್ಕೊಂಡು ಕರೆಕ್ಟ್ ಮಾಡ್ಕೊಳ್ತೀನಿ. ಆನಂತರ ಕರು ಶೇಪ್ಗಳೇನಿದೆ ಅಲ್ಲಿ 1/4 ಇಂಚು ಮಾರ್ಜಿನಲ್ಲಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. 1/4 ಇಂಚು ಮಾರ್ಜಿನಲ್ಲೇ ಸ್ಟಿಚ್ ಮಾಡ್ಕೊಳ್ತೀನಿ. ನಾನೇನು ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೇ ಸ್ಟಿಚ್ ಬರುತ್ತೆ. ಹಾಗೆಯೇ ದಾರಗಳಿರೋ ಕಡೆ ಟೈಯಿಂಗ್ ದಾರ ಇರೋ ಕಡೆ ರಫ್ ಹೊಡ್ಕೊಳ್ತೀನಿ. ಇವಾಗಾದರೂ ರಫ್ ಹೊಡಿಬೋದು, ಆನಂತರನಾದ್ರೂ 6ಕ್ಕೂ ಒಂದು ಸ್ವಲ್ಪ ರಫ್ ಹೊಡ್ಕೋಬೇಕು. ಟೈಯಿಂಗ್ ದಾರ ಎಳಿಬೇಕಾದ್ರೆ ಕಟ್ಟಾಗೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಕರೆಕ್ಟ್ ಮಾಡ್ಕೊಳ್ತಾ ಶೇಪ್ಗಳನ್ನ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆನಂತರ ಬಾಟಮಲ್ಲೂ ಬ್ಯಾಕ್ ಪಾರ್ಟ್ ಏನಿದೆ ಅದ್ರ ಬಾಟಮಲ್ಲೂ ನಾನು 1 ಸೆಂಟಿಮೀಟ್ರಷ್ಟು ಮಾರ್ಜಿನ್ನ ಬಿಟ್ಟಿರ್ತೀನಿ, ಅದಕ್ಕೆ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಬಿಡ್ತೀನಿ. ಆನಂತರ ಟೈಯಿಂಗ್ ದಾರನ ಕರೆಕ್ಟ್ ಮಾಡಿಕೊಂಡು ಒಳಗಡೆ ಬಾಡಿ ಪೀಸ್ ಏನಿದೆ ಅಂದರೆ ಲೈನಿಂಗಿಗಿನ್ನ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನು ಕಟ್ ಮಾಡಿ ಲೈನಿಂಗ್ ಅಳತೆಗೆ ಕಟ್ ಮಾಡಿ ತೆಗೆದುಬಿಟ್ಟು ನ್ಯಾಚನ್ನ ಹೊಡ್ಕೊಳ್ತೀನಿ. ಈ ರೀತಿ ತೆಗೆದೆ ನೋಡಿ. ಆನಂತರ ಗುಂಡ್ಪಿನ್ನ ತೆಗೆದು ನೀಟಾಗಿ ನ್ಯಾಚ್ ಹೊಡ್ಕೊಳ್ತೀನಿ. ನ್ಯಾಚನ್ನು ಹೊಡೆದ ನಂತರ ಈ ರೀತಿ ಹೊಡೆದಾದ ನಂತರ ಸೀದಾ ಮಾಡ್ಕೊಳ್ತೀನಿ. ನೋಡಿ, ಒಟ್ಟಿಗೆ ಬಾಟಮೂ ರೆಡಿ ಆಗುತ್ತೆ ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ. ಇವಾಗ ನೀಟಾಗಿ ಶೇಪ್ನ ಓಪನ್ ಮಾಡಿಕೊಂಡು ಶೇಪ್ಗಳ ಮೇಲೆ ನಾನು ಕಿನಾರಿ ಹೊಲಿಗೆನ ಹಾಕ್ಕೊಳ್ತೀನಿ. ಇದು ಸಿಂಪಲ್ಲಾಗಿ ಹಾಗೆ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಈ ಡಿಸೈನು. ಅವರು ಇಷ್ಟೇ ಡಿಸೈನ್ನ ನನಗೆ ಕಳಿಸಿದ್ರು, ಹಾಗಾಗಿ ಲೇಸ್ ಏನು ನಾನು ಅಟ್ಯಾಚ್ ಮಾಡ್ಕೊಂಡಿಲ್ಲ. ಸುತ್ತ ಭಾಗದಲ್ಲೂ ನೆಕ್ ಸುತ್ತ ಭಾಗದಲ್ಲೂ ಕಿನಾರಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಈ ರೀತಿ ಕರೆಕ್ಟ್ ಮಾಡ್ಕೊಳ್ತಾ ಕಿನಾರಿ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ದಾರಗಳು ನೋಡಿ, 3 ಟೈಯಿಂಗ್ ದಾರಗಳು, ಅದನ್ನು ಕಟ್ಟಿ ತೋರಿಸ್ತಿದ್ದೀನಿ. ಇದಾದ ನಂತರ ನಾನು ಬಾಟಮಲ್ಲಿ ಅಟ್ಯಾಚ್ ಮಾಡಿಕೊಂಡು ಸೀದಾ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಒಂದು ಕಿನಾರಿ ಹೊಲಿಗೆ ಹಾಗೆಯೇ ಒಂದು ಪಾಯಿಂಟೆಡ್ ಹೊಲಿಗೆನ ಹಾಕ್ಕೊಂಡ್ರೆ ಬಾಟಮು ನೀಟಾಗಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕಿನಾರಿ ಹೊಲಿಗೆನ ಹಾಕ್ಕೊಂಡು ಆನಂತರ ಪಾಯಿಂಟೆಡ್ ಹೊಲಿಗೆನೂ ಹಾಕ್ಕೊಳ್ತೀನಿ. ಇಷ್ಟು ಮಾಡಿಕೊಂಡ್ರೆ ನೀವು ಎಕ್ಸ್ಟ್ರಾ ಪಟ್ಟಿನ ಕೊಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಸೈಡಲ್ಲೂ ಆರ್ಮೋಲ್ ಕಡೆಯಲ್ಲೂ ಒಂದು ಸ್ಟಿಚ್ನ ಹಾಕ್ಕೊಬಿಡ್ತೀನಿ. ಇವಾಗ ಬ್ಯಾಕ್ ನೆಕ್ಕು ರೆಡಿ ಆಗುತ್ತೆ. ಇಷ್ಟು ಮಾಡಿದ್ರೆ ಬ್ಯಾಕ್ ನೆಕ್ ರೆಡಿ ಆಗುತ್ತೆ. ಲೇಸ್ ಏನಾದರೂ ಬೇಕಂದರೆ ಅಟ್ಯಾಚ್ ಮಾಡ್ಕೋಬೋದು. ಇವಾಗ ನಾನು ಟೈಯಿಂಗ್ ದಾರಕ್ಕೆ ಟೆಸಲ್ಸ್ನ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ರಫ್ ಹೊಡ್ಕೊಂಡ್ರೆ
ಹೊಲಿಗೆ ಮೇಲೆ ಹೊಲಿಗೆ ಕೂರಿಸ್ಕೊಂಡ್ರೆ ಟೆಸಲ್ಸನ್ನು ರೆಡಿ ಆಯಿತು. ಇದೇ ರೀತಿ ನಾನು 6 ದಾರಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಧನ್ಯವಾದಗಳು.